ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮನೆ ಮಗ ಮನೀಷಾ. ಈ ವಿಡಿಯೋ ಮಾಡುತ್ತಿರೋ ಉದ್ದೇಶ ಬಂದು ರಾಮಮೂರ್ತಿ ನಗರ್ ಶಾಂತಿ ಲೇಔಟ್ ಅಲ್ಲಿ ಇಮ್ರಾನ್ ಬ್ರದರ್ ಅಂದ್ಬಿಟ್ಟು ನಮ್ಗೆ ತುಂಬಾ ಬೇಕಾಗಿರೋರು. ಇದು ಅವ್ರ ತಾಯಿ ಶಬೀನಾ ಅಂದ್ಬಿಟ್ಟು. ಏನಂದ್ರೆ ಇವರು ಕಾಣೆ ಆಗ್ಯವ್ರೆ. ಯಾವ ತರ ಅಂದ್ರೆ ಹಿಂಗೆ ಮಾಮೂಲಿ ವಾಕಿಂಗ್ ಮಾಡೋ ಅವ್ರು ಲೇಔಟ್ ಅಲ್ಲಿ ವಾಕಿಂಗ್ ಮಾಡೋ ಟೈಮಲ್ಲಿ ಹಂಗೆ ಓಡಾಡ್ಕೊಂಡಿದ್ದವಾಗ ತಿರ್ಗಾ ಎಲ್ಲ ಮಾಮೂಲಿ ಡೈಲಿ ಹೆಂಗ್ ಹೋಗ್ತಾರ ಅದೇ ತರ ಹೋಗಿದ್ದಾರೆ. ಪ್ಲಸ್ ಏನಂದ್ರೆ ಇವ್ರಿಗೆ ಮೆಮೊರಿ ಲಾಸ್ ಪ್ರಾಬ್ಲಮ್ ಐತೆ. ಸೊ ಅದರಿಂದ ಮತ್ತೆ ಪಿಚ್ ಕಾಯಿಲೆ ಕೂಡ ಐತೆ. ಅರ್ಥ ಮಾಡ್ಕೊಳ್ರಿ, ಪಿಚ್ ಕಾಯಿಲೆ ತುಂಬಾನೇ ಕಷ್ಟವಾದಂತ ಕಾಯಿಲೆ ಅಂದ್ರೆ ಅದೇನೇ. ಇವ್ರ ಮತ್ತೆ ವಾಕಿಂಗ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಶುಕ್ರವಾರ ಹೋದವರು ಮತ್ತೆ ಶುಕ್ರವಾರ ಹೋಗಿ ಬಂದೇ ಇಲ್ಲ. ಅದರಿಂದ ತುಂಬಾನೇ ಹುಡುಕ್ಲಾಡಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟು ತಿರ್ಗಾ ಎಲ್ಲ ಕಡೆ ವಿಡಿಯೋ ಎಲ್ಲ ಮಾಡಿಸಿದ್ದಾರೆ. ಸೊ ಎಲ್ಲ ಕಡೆನೂ ಮಾಡಿಸಿದ್ರು. ಬಟ್ ಇದುವರೆಗೂ ಕಳೆದೋಗಿ ಶುಕ್ರವಾರ, ಶನಿವಾರ, ಭಾನುವಾರ, ಇವತ್ತು 3ನೇ ದಿನ. ಭಾನುವಾರ 3 ದಿನ ಆಗೈತೆ. ಬಟ್ ಏನು ನ್ಯೂಸ್ ಇಲ್ಲ. ನೀವು ನೋಡ್ತಾ ಇರ್ಬೋದು. ಆ ತಾಯಿ ಫೋಟೋನ ನಾನು ಕೆಳಗೆ ಹಾಕಿರ್ತೀನಿ, ಮೇಲೆ ಅವ್ರ ನಂಬರ್ಗಳು ಹಾಕಿರ್ತೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು ನಮ್ಮ ತಾಯಿ ಅಂತ ತಿಳ್ಸ್ಕೊಂಡು ಅರ್ಥ ಮಾಡ್ಕೊಡ್ರಿ. ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಏನಿಲ್ಲ ಅಂದ್ರೂ ಇವಾಗ ನಾವು ಹುಡುಗರು ಬೇಕಾದ್ರೆ ಕಳೆದೋದ್ರೆ ಬದುಕ್ಬಿಡ್ಬೋದು. ಕರೆಕ್ಟ್ ಅಲ್ಲ. ಭಿಕ್ಷೆ ಬೇಡ್ಕೊಂಡು ಅವ್ರ ಇವ್ರ ಹತ್ರ ಕೇಳ್ಕೊಂಡು ಅಪ್ಪ ಅಂದ್ರೆ ಏನೋ ಒಂದು 10 ರೂಪಾಯಿ 20 ರೂಪಾಯಿ ಹಾಕ್ತಾರೆ. ನಾವು ಅದ್ರಾಗ ಬದುಕ್ಬೋದು. ಆದರೆ ಒಂದು ಹುಡುಗಿ ಬದುಕಬೇಕಂದ್ರೆ ಅದು ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಬದುಕಬೇಕಂದ್ರೆ ತುಂಬಾನೇ ಕಷ್ಟ ಐತೆ. ಕರೆಕ್ಟ್ ಅಲ್ಲ. ಭಿಕ್ಷೆ ಕೇಳಿದ್ರು ಭಿಕ್ಷೆ ಆಗ್ತಿರೋ ಕಾಲ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ನಮ್ಮ ತಾಯಿ, ನಮ್ಮ ಮನೆಯವರು, ನಮ್ಮ ಸಂಬಂಧಿಕರು ಅಂತ ತಿಳ್ಕೊಂಡು ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಸರ್. ಅವ್ರು ಎಂಥವ್ರಂದ್ರೆ ನಮ್ಮಂಥ ಹುಡುಗರು, ನಮ್ಮ ತಂದೆ ತಾಯಿನೇ ಜೀವ. ನಾವು ನಮಗೋಸ್ಕರ ಬದುಕದೇ ಇದ್ರೆ ಅವ್ರಿಗೋಸ್ಕರ ಬದುಕಬೇಕು ಅಂತ ಬದುಕ್ತಾ ಇರ್ತೀರಿ. ಅದೇ ತರ ಬದುಕ್ತಾ ಇರೋರು ನಮ್ಮ ಇಮ್ರಾನ್ ಬ್ರದರು. ಸರಿನಾ? ಅರ್ಥ ಮಾಡ್ಕೊಂಡು ಅವ್ರ ತಾಯಿನ ನಾವು ಒಪ್ಪಿಸ್ಬೇಕು. ಎಲ್ಲೇ ಇದ್ರು ಒಂದು ಕರೆ ಕೊಟ್ಟರೆ ಸಾಕು, ಅವ್ರು ಬಂದು ಅವ್ರ ತಾಯಿನ ಕರ್ಕೊಂಡು ಹೋಗ್ತಾರೆ. ಅವ್ರು ಬಂದು ಇಲ್ಲೇ ರಾಮಮೂರ್ತಿ ನಗರ ಅಂಡರಲ್ಲಿ ಮಾದೇವಪುರ ಕ್ಷೇತ್ರದಲ್ಲೇ ಇರ್ತಾರೆ, ಎಲ್ಲೂ ಹೋಗಿರಲ್ಲ. ಅವ್ರು ಸಿಗ್ತಾರ ಅನ್ನೋ ಒಂದು 100% ನಂಬಿಕೆ ಐತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋ ಎಲ್ಲರೂ ಶೇರ್ ಮಾಡಬೇಕು. ಎಲ್ಲರೂ ಶೇರ್ ಮಾಡಿ, ವಾಯ್ಸ್ ರೈಸ್ ಮಾಡಬೇಕು. ಅರ್ಥ ಮಾಡ್ಕೊಂಡು ಶೇರ್ ಮಾಡ್ತೀರಾ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.